ಕನ್ನಡ ಸಾಹಿತ್ಯದ ಮೊದಲ ಮಹಾಕವಿ, ಅಗ್ರಕವಿ, ಆದರ್ಶ ಕವಿ ಇತ್ಯಾದಿ ಅನೇಕ ವಿಶೇಷಣೆಗಳಿಗೆ ಪಾತ್ರನಾದಂತಹ ಪಂಪಕವಿಯ ಬಗ್ಗೆ ನಮಗೆ ತಿಳಿದ ಮಾಹಿತಿಗಳಲ್ಲದೆ ಇನ್ನೂ ಹೆಚ್ಚಿನ ಮಾಹಿತಿಗಳು, ಅದುವರೆಗೂ ಗೊತ್ತಿಲ್ಲದೇ ಇದ್ದಂತಹ ಸಂಗತಿಗಳು ತಿಳಿದು ಬರುವುದಕ್ಕೆ ಇದ್ದಕ್ಕಿದ್ದ ಹಾಗೆ 1964 ಇಸ್ವಿಯಲ್ಲಿ ದೊರೆತಂತಹ ಒಂದು ಶಾಸನ, ಆಂಧ್ರದಲ್ಲಿ ತೆಲುಗುನಾಡಿನಲ್ಲಿ ದೊರೆತಂಥ ಶಾಸನ ಸಹಾಯ ಮಾಡಿತು. ಅದುವರೆಗೂ ಪಂಪನ ತಾಯಿಯ ಹೆಸರು ಗೊತ್ತಿರಲಿಲ್ಲ, ತಂದೆಯ ಹೆಸರು ಸರಿಯಾದ ರೂಪ ಗೊತ್ತಿರಲಿಲ್ಲ, ಅವನಿಗೊಬ್ಬ ತಮ್ಮ ಇದ್ದ ಅನ್ನೋದೇ ಗೊತ್ತಿರಲಿಲ್ಲ. ಇಡೀ ಕುಟುಂಬದ ವಂಶವಲ್ಲರಿಯ ವಿಸ್ತಾರ, ಅದು ಬೆಳೆದು ಬಂದ ರೀತಿ, ಅವರ ಪೂರ್ವಜರ ಒಂದು ಸಿದ್ಧತೆಗಳು ಏನಿದ್ದು, ಪೂರ್ವಜರು ಗಳಿಸಿದಂತಹ ವಿದ್ವತ್ ಪರಂಪರೆ ಏನಾಗಿತ್ತು, ಆ ಕುಟುಂಬದ ವೈಭವ ಹೇಗೆ, ಆ ಕುಟುಂಬದ ಬೇರೆ ಬೇರೆ ಸಾಧನೆಗಳು ಆ ಕಾಲದಲ್ಲಿ ಏನಾಗಿದ್ವು, ಇವೆಲ್ಲದರ ಒಂದು ಚಿತ್ರಣವನ್ನು ಇದ್ದಕ್ಕಿದ್ದ ಹಾಗೆ ದೊರೆತಂಥ ಒಂದು ಶಾಸನ ಮಾರ್ಪಡಿಸಿತು. ಆ ಶಾಸನ ಬರೆದಂಥವನು ಮತ್ತಾರೂ ಆಗಿರದೆ ಪಂಪನ ತಮ್ಮನಾದ ಜಿನವಲ್ಲಭ ಬರೆದಂತಹ ಶಾಸನ. ಅದು ಈಗಿನ ಕರೀಂನಗರ ಜಿಲ್ಲೆಯ ಒಂದು ಹಳ್ಳಿ ಕುರ್ಕ್ಯಾಲ ಅಂತ. ಆ ಕುರ್ಕ್ಯಾಲ ಹಳ್ಳಿಯ ಹೊಲಗಳ ಆಚೆ, ಕುರ್ಕ್ಯಾಲಕ್ಕೆ 2 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಬೆಟ್ಟ. ಆ ಬೆಟ್ಟದ ತುದಿಯಲ್ಲಿ ಇರತಕ್ಕಂಥ ಒಂದು ದೊಡ್ಡ ಶಾಸನ, ಅದನ್ನು ಕುರ್ಕ್ಯಾಲ ಶಾಸನ ಅಂತ ಕರೀತಾರೆ. ಅದನ್ನು ಇದುವರೆಗೂ ಗಂಗಾಧರಂ ಶಾಸನ ಅಂತ ಕರೀತಾ ಇದ್ದರು. ಆ ಹಳ್ಳಿಯವರು ಇಲ್ಲ, ನಮ್ಮ ಹೆಸರನ್ನೇ ಇಟ್ಕೊಳ್ಬೇಕು, ನಮ್ಮ ಹಳ್ಳಿದು ಇಲ್ಲಿ ದೊರೆತಿದ್ದರಿಂದ ಅಂತ ಅವರು ಅಪೇಕ್ಷೆ ಪಟ್ಟರು. ಅದರಿಂದ ಕುರ್ಕ್ಯಾಲ ಶಾಸನ ಅಂತ. ಆ ಶಾಸನ ಅದು ಹಳೆಗನ್ನಡ ಲಿಪಿಯಲ್ಲಿದೆ, 10ನೇ ಶತಮಾನದ ಕನ್ನಡ ಲಿಪಿಯಲ್ಲಿದೆ, ಶಾಸನದ ಲಿಪಿ. ಆದರೆ ಅದರಲ್ಲಿ 12 ಪದ್ಯಗಳಿವೆ. ಆ ಪದ್ಯಗಳು 3 ಭಾಷೆಯಲ್ಲಿವೆ, ಅದು ಬಹಳ ಮಹತ್ವ. 3 ಭಾಷೆಯಲ್ಲಿರ್ತಕ್ಕಂತಹ ಏಕಮೇವ ಅದ್ವಿತೀಯವಾದ ಒಂದು ಶಾಸನ ನಮ್ಮ ದಕ್ಷಿಣ ಭಾರತದಲ್ಲಿ, ಅದು ಈ ಜಿನವಲ್ಲಭನ ಶಾಸನ. ಅದರಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು 3 ಭಾಷೆಯಲ್ಲಿ ಇರ್ತಕ್ಕಂಥದ್ದು ಮಹತ್ವ, ಮತ್ತು ಕನ್ನಡದ ಲಿಪಿಯಲ್ಲಿ ಇರ್ತಕ್ಕಂಥದ್ದು, ಮತ್ತು ಅದು ಒಂದು ಖಂಡಕಾವ್ಯ, ಒಂದು ಪುಟ್ಟ ಚಂಪು ಕಾವ್ಯ ಇದ್ದಾಗಿರ್ತಕ್ಕಂಥದ್ದು. ಅದನ್ನು ಜಿನವಲ್ಲಭ ಎಂತಹ ಒಬ್ಬ ಪ್ರತಿಭಾಶಾಲಿ ಪಂಪನ ತಮ್ಮ ಅನ್ನೋದು ಗೊತ್ತಾಗುತ್ತೆ. ಅದರ ವಿವರಗಳನ್ನು ನಾವು ನೋಡ್ಬೋದು. ಶಾಸನ ಅದು ಜೈನ ಶಾಸನ, ಆದ್ದರಿಂದ ಅದು ಸಿದ್ಧರ ಸ್ತುತಿಯಿಂದ ಪ್ರಾರಂಭ ಆಗುತ್ತೆ. ಓಂ ನಮಃ ಸಿದ್ಧೇಭ್ಯ ಸ್ವಸ್ತಿ ಸಮಸ್ತ ಸಕಲ ಕಳಾಕಳಾಪ ಪ್ರವೀಣಂ ಭವ್ಯರತ್ನಾಕರಂ ಗುಣಪಕ್ಷಪಾತಿ ಬೆಂಗಿನಾಡ ಸಪ್ತಗ್ರಾಮಗಳ ಒಳಗಣ ವಂಗಿಪರ್ರ ಕಮ್ಮೆ ಬ್ರಾಹ್ಮಣಂ ಜಮದಗ್ನಿ ಪಂಚಾರ್ಷೇಯಂ ಶ್ರೀವತ್ಸ ಗೋತ್ರಂ ಗುಂಡಿಕರ್ರ ನಿಡುಂಗೊಂಡೆಯ ಅಭಿಮಾನ ಚಂದ್ರನ ಮರ್ಮಂ ಭೀಮಪಯ್ಯನ ಬೆಲ್ವೊಲದ ಅಣ್ಣಿಗೆರೆಯ ಜೋಯಿಸ ಸಿಂಗನ ಮರ್ಮಳ್ ಅಬ್ಬಣಬ್ಬೆಯ ಮಗಂ ಕೊಂಡಕುಂದೆಯ ದೇಸಿಗಗಣದ ಪೊತ್ತಗೆಯ ಬಳಿಯ ಪಂಡರಂಗವಲ್ಲಿಯ ಜಯಣ್ಣಂದಿ ಸಿದ್ಧಾಂತ ಭಟಾರರ ಗುಡ್ಡಂ ಜಿನವಲ್ಲಭಂ. ಜಿನವಲ್ಲಭ, ಈಗ ಅದು ಮುಖ್ಯವಾದ ಶಬ್ದ ಬರುತ್ತೆ. ಜಿನವಲ್ಲಭನ ವರ್ಣನೆ ಇಷ್ಟೊತ್ತು ಬಂದಿದೆ. ಆ ಜಿನವಲ್ಲಭ ಯಾರು, ಅವನ ಹಿರಿಯರು ಯಾರು, ಯಾವ ಊರಿನವನು, ಯಾವ ಧರ್ಮದವನು ಅನ್ನೋದನ್ನು, ಮತ್ತು ಅವನಿಗಿದ್ದಂಥ ಒಂದು ವಿದ್ವತ್ತೇನು, ಅವನು ಗಳಿಸಿದಂತಹ ಸಂಗತಿಗಳು ಯಾವುವು ಅನ್ನೋದನ್ನು ಮೇಲಿನ ಗದ್ಯದಲ್ಲಿ ಹೇಳಿದೆ. ಆ ಗದ್ಯದಲ್ಲಿ ಹೇಳ್ತಾರೆ, ಅವನು ಅಂದರೆ ಜಿನವಲ್ಲಭನು, ಆ ಜಿನವಲ್ಲಭ ಯಾರು ಏನು ಅನ್ನೋ ಮುಂದೆ ಮತ್ತೆ ವಿವರ ಬರುತ್ತೆ. ಈಗ ತಕ್ಷಣಕ್ಕೆ ಈ ಜಿನವಲ್ಲಭ ಎನ್ನುವ ಈ ಶಾಸನದ ಕೇಂದ್ರ ವ್ಯಕ್ತಿಯಾದಂತಹ ಜಿನವಲ್ಲಭನು, ಅವನು ಸಕಲ ಕಳಾಪ, ಎಷ್ಟು ಕಲೆಗಳು, ಚತುಷ್ಷಷ್ಟಿ 64 ಕಲೆಗಳು ಅಂತ ಹೇಳ್ತಾರೆ. ಆ ಎಲ್ಲ ಕಲೆಗಳಲ್ಲಿಯೂ ಅವನು ಪರಿಣತನಾಗಿದ್ದ, ನಿಷ್ಣಾತನಾಗಿದ್ದ, ಆತ ಗಳಿಸಿದ್ದ, ಅದರಲ್ಲಿ ಪ್ರವೀಣನಾಗಿದ್ದ. ಮತ್ತು
ಕಲೆಗಳ ವಿಚಾರದಲ್ಲಾಯಿತು. ಕಲೆಗಳ ವಿಚಾರದಲ್ಲಿ ಅವನು ಗಳಿಸಿದಂತಹ ಪಾಂಡಿತ್ಯದ ಸಂಗತಿ. ಜೊತೆಗೆ ಈ ಜಿನವಲ್ಲಭನು ಭವ್ಯ ರತ್ನಾಕರಂ, ಅವನು ಜೈನರಲ್ಲಿ ಒಂದು ದೊಡ್ಡ ಮೇಲಕ್ಕೆ ಹೋಗಬಹುದಾದ ಊರ್ಧ್ವಗಾಮಿತ್ವದ ಶಕ್ತಿಯನ್ನು ಯಾವ ಆತ್ಮನು ಗಳಿಸಿರುವ ವ್ಯಕ್ತಿ ಇದ್ದಾನೋ ಅವನು ಭವ್ಯ ಅಂತ ಕರೀತಾರೆ. ಆ ಭವ್ಯರಲ್ಲಿ ಇವನು ಭವ್ಯ ರತ್ನ, ಒಂದು ಸಮುದ್ರದಷ್ಟು ಪ್ರಮುಖನಾಗಿ ಇರ್ತಕ್ಕಂಥವನು. ಗುಣಪಕ್ಷಪಾತಿ, ಅವನು ಯಾರಲ್ಲಿ ಗುಣ ಇದೆ ಅವರನ್ನು ಗೌರವಿಸ್ತಾ ಇದ್ದಂಥವನು. ಗುಣಗೌರವ ಹೊಂದಿರತಕ್ಕಂಥವರು, ಸದ್ಗುಣಗಳನ್ನೇ. ಸತ್ವೇಶು ಮೈತ್ರಿ ಗುಣಿಷು ಪ್ರಮೋದಂ ಅಂತ. ಗುಣವಂತರ ಗುಣಗಳನ್ನು ಕಂಡು ಮಾತ್ಸರ್ಯಗ್ರಸ್ತನಾಗ್ತಿರಲಿಲ್ಲ, ಅವನು ಹೊಟ್ಟೆ ಕಿಚ್ಚುಪಡ್ತಾ ಇರಲಿಲ್ಲ. ಅವರ ಎಂಥ ಗುಣವಂತರು ನೀವು ಅಂತೇಳಿ ಸಂತೋಷ ಪಡ್ತಾ ಇದ್ದ ಅವನು ಎಲ್ಲಿದ್ದ? ಅವನು ವೆಂಗಿನಾಡಿನಲ್ಲಿ ಇದ್ದಂಥವನು. ಅಲ್ಲಿ ಆ ವೆಂಗಿನಾಡಿನಲ್ಲಿ ಸಪ್ತಗ್ರಾಮಗಳು, ಒಂದು ಕಡೆ 7 ಹಳ್ಳಿಗಳಿದ್ದವು. ಆ 7 ಹಳ್ಳಿಗಳಲ್ಲಿ ನಡುವೆ ವಂಗಿಪರ್ರ ಅಂತ ಇತ್ತು. ಅದರಲ್ಲಿ ಆ ಊರಿನಲ್ಲಿ ಕಮ್ಮೆ ಬ್ರಾಹ್ಮಣರಲ್ಲಿ ಕಮ್ಮೆ ಬ್ರಾಹ್ಮಣರು ಅಂತ, ಹೊಯ್ಸಳ ಕರ್ನಾಟಕರು ಇದೆಲ್ಲ ಬೇರೆ ಬೇರೆ ಇರ್ತಾರಲ್ಲ, ಹಾಗೆ ಇವನು ಕಮ್ಮೆ ಬ್ರಾಹ್ಮಣ, ಶೈವರಲ್ಲಿ ಒಂದು ಗುಂಪು. ಜಮದಗ್ನಿ ಪಂಚಾರ್ಷೇಯಂ ಶ್ರೀವತ್ಸ ಗೋತ್ರಕ್ಕೆ ಸೇರಿದಂಥವನು. ಗುಂಡಿಕರ್ರ ನೆಡುಂಗೊಂಡೆಯ ಅಭಿಮಾನಚಂದ್ರನ ಮೊಮ್ಮಗಾಯಿತ. ಅಭಿಮಾನಚಂದ್ರನ ವಂಶದ ಪ್ರಾರಂಭದ, ಇವರ ವಂಶ ಪಂಪನ ವಂಶದ ಪ್ರಾರಂಭದ ಅತ್ಯಂತ ಹಿಂದಿನ ಮುತ್ತಾತನ ಯಾರಪ್ಪ ಅಂದರೆ ಅಭಿಮಾನಚಂದ್ರ ಅಂತ. ಮೊಮ್ಮಗನಾಗಿದ್ದಂತಹ ಭೀಮಪಯ್ಯನ ಬೆಳ್ವಲದ ಅಣ್ಣಿಗೆರೆಯ ಜೋಯಿಸ ಸಿಂಗನ ಮರ್ಮಳ ಅಬ್ಬಣಮ್ಮೆಯ ಮಗಂ ಭೀಮಪಯ್ಯ ಇದ್ದ. ಆ ಭೀಮಪಯ್ಯ ಅವನು ಅಭಿಮಾನಚಂದ್ರನ ಮೊಮ್ಮಗನಾಗಿದ್ದ. ಆ ಭೀಮಪಯ್ಯನ ಮಡದಿಯಾಗಿದ್ದಂಥವಳು ಅಬ್ಬಣಬ್ಬೆ. ಆಕೆಯು ಅಣ್ಣಿಗೆರೆಯ ಜೋಯಿಸ ಸಿಂಗನ ಮೊಮ್ಮಗಳಾಗಿದ್ಲು. ಅಂದರೆ ಮೊಟ್ಟಮೊದಲನೇ ಬಾರಿಗೆ ಈ ಪಂಪನ ತಂದೆ ಭೀಮಪಯ್ಯನ ಹೆಸರು ಅನ್ನೋದು ಖಚಿತವಾಯಿತು. ಎರಡನೇದು ಆತನ ತಾಯಿ ಹೆಸರು ಕೂಡ, ಮತ್ತು ಎಲ್ಲಿಯವಳು ಆ ತಾಯಿಯ ತವರು ಮನೆ ಅದು ಕೂಡ, ಅದು ಅಣ್ಣಿಗೆರೆಗೆ ಸೇರಿರ್ತಕ್ಕಂಥವರು. ಅವರ ತಾತನಾಗಿದ್ದವರು ಜೋಯಿಸ ಸಿಂಗ ಎನ್ನತಕ್ಕಂಥವರು. ಅವರ ಮೊಮ್ಮಗಳು ಅವರ ಮಗ ನಾನು. ಅಂದರೆ ಜಿನವಲ್ಲಭನು ಅವನು ಭೀಮಪಯ್ಯ ಮತ್ತು ಅಬ್ಬಣಬ್ಬೆ ಎಂಬ ದಂಪತಿಗಳ ಮಗ ನಾನು. ನಮ್ಮ ಮನೆತನದ ಗುರುಗಳು, ನಮ್ಮ ವಂಶ ಇದು ಯಾವ ಧರ್ಮ ಪರಂಪರೆಗೆ ಸೇರಿದ್ದು, ಯಾವ ಗುರುಗಳ ಪರಂಪರೆಗೆ ಸೇರಿದ್ದು ಅಂತ ಮುಂದೆ ಹೇಳ್ತಾನೆ ಅವನು. ಕೊಂಡಕುಂದೆಯ ದೇಸಿಗ ಗಣದ ಪೊತ್ತಿಗೆಯ ಬಳಿಗೆಯ ಕುಂದಾಚಾರ್ಯರು ಜೈನ ಆಚಾರ್ಯರಲ್ಲಿ ಅತ್ಯಂತ ಪ್ರಾಚೀನರು. ಅವರು ಪ್ರಾಕೃತದಲ್ಲಿ ಅನೇಕ ಕೃತಿಗಳನ್ನು, ಸಮಯಸಾರ, ಪ್ರವಚನಸಾರ, ಪಂಚಾಸ್ತಿಕಾಯ, ಅಷ್ಟಪಾಹುಡ ಇವುಗಳನ್ನೆಲ್ಲ ರಚಿಸಿರ್ತಕ್ಕಂಥ ಆಚಾರ್ಯರು. ಅವರು ದೇಸಿಗ ಗಣ, ಒಂದು ಗಣ ಗಚ್ಚ ಅಂತ ಸಣ್ಣ ಸಣ್ಣ ಗುಂಪುಗಳು ಉಂಟು. ಅದಕ್ಕೆ ಒಬ್ಬರು ಶಾಖೆಗಳು ಅಂತ ಏನು ಕೇಳುತ್ತೆ, ಒಂದು ಧರ್ಮದ ಗುರುಗಳ ಪರಂಪರೆಯಲ್ಲಿ ಬೇರೆ ಬೇರೆ ಶಾಖೆಗಳು. ಹಾಗೆ ಇದ್ದಂತಹ ಪೊತ್ತಗೆಯ ಬಳಿಯ, ಅಂದರೆ ಪುಸ್ತಕ ಗಚ್ಚ, ಸರಸ್ವತಿ ಗಚ್ಚ, ಅದಕ್ಕೆ ಸೇರಿದಂತಹ ಪಂಡರಂಗವಲ್ಲಿಯ ಜಯನಂದಿ ಸಿದ್ಧಾಂತ ಭಟಾರರ ಗುಡ್ಡಂ. ಕುಂದಾಚಾರ್ಯರ ಪರಂಪರೆಯಲ್ಲಿ ಬಂದಿದ್ದಂತಹ ಜೈನಂದಿ ಅಂತ ಹೆಸರಿನ ಆಚಾರ್ಯರು, ಅವರ ಶಿಷ್ಯ ನಾನು. ಅವರು ಎಲ್ಲಿದ್ದರು ಅಂದರೆ ಪಂಡರಂಗವಲ್ಲಿ, ಅಂದರೆ ಈಗ ಪಂಡರಪುರ ಇದೆಯಲ್ಲ ಆ ಭಾಗದಲ್ಲಿ ಇದ್ದಂಥವರು. ನನ್ನ ಹೆಸರು ಜಿನವಲ್ಲಭಂ. ಸಬ್ಬಿನಾಡ ನಟ್ಟ ನಡುವಣ ಧರ್ಮಪುರದ ಉತ್ತರ ದಿಗ್ಭಾಗದ. ನಾನು ಏನು ಮಾಡಿದೆ ಜಿನವಲ್ಲಭ? ಅವನು ಹೇಳ್ಕೊಳ್ತಾನೆ, ನಾನು ಏನೇನು ಮಾಡಿದ್ದೆ, ನನ್ನ ಸಾಧನೆಗಳೇನು, ನಮ್ಮ ಅಣ್ಣ ಯಾರು, ನಮ್ಮ ಅಣ್ಣನ ಹೆಸರು ನಿಲ್ಲಿಸೋದಕ್ಕೆ ನಾನೇನು ಮಾಡಿದೆ ಅನ್ನೋದನ್ನು ಮುಂದೆ ಇದೆಲ್ಲ ಈ ಮುಂದೆ ಹೇಳುವ ಪ್ರತಿಯೊಂದು ವಿವರಗಳು ಕೂಡ ಹೊಸದಾಗಿ ದೊರೆತದ್ದು. ಪಂಪನ ಬಗ್ಗೆ ಅದುವರೆಗೂ ಗೊತ್ತಿರಲಿಲ್ಲ. ಪಂಪನ ಬಗ್ಗೆ 106 ವರ್ಷದಿಂದ ಹೇಳ್ತಾ ಇದ್ರೂ ಇಷ್ಟು ವಿವರಗಳು ತಿಳಿದು ಬಂದದ್ದು ಈ ಶಾಸನದಿಂದ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ತುಂಬ ಐತಿಹಾಸಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ ಮಹತ್ವ ಇರತಕ್ಕಂಥ ಶಾಸನ ಇದು. ಧರ್ಮಪುರದ
ದಿಗ್ಭಾಗದ ವೃಷಭಗಿರಿ ಎಂಬ ಅನಾದಿ ಸಂಶುದ್ಧ ತೀರ್ಥದ ದಕ್ಷಿಣ ದಿಶಾಭಾಗದ ಸಿದ್ಧಶಿಲೆಯೋಳ್ ತಮ್ಮ ಕುಲದೈವಮಾದ್ಯಂತ ಜಿನಬಿಂಬಂಗಳುಮಂ ಚಕ್ರೇಶ್ವರಿಯುಮಂ ಪೆರವುಂ ಜಿನಪ್ರತಿಮೆಗಳುಮಂ ತ್ರಿಭುವನ ತಿಲಕಮೆಂಬ ಬಸದಿಯುಮಂ ಕವಿತಾ ಗುಣಾರ್ಣವಮೆಂಬ ಕೆರೆಯುಮಂ ಮದನ ವಿಳಾಸಮೆಂಬ ಬನಮುಮಂ ಮಾಡಿಸಿದಂ. ಜಿನವಲ್ಲಭ ಏನೇನು ಸಾಧನೆಗಳನ್ನು ಮಾಡಿದ ಅಂತಂದರೆ, ಅಲ್ಲಿರ್ತಕ್ಕಂತಹ ವೃಷಭಗಿರಿ ಇದೆಯಲ್ಲ, ಆ ವೃಷಭಗಿರಿ ಅಥವಾ ವೃಷಭಾದ್ರಿ ಎನ್ನುವ ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಅದು ತುಂಬ ಪ್ರಾಚೀನವಾದಂತಹ ಅನಾದಿ ತುಂಬ ಕಾಲದಿಂದ ಇರತಕ್ಕಂಥದ್ದು. ಅದರ ದಕ್ಷಿಣ ದಿಕ್ಭಾಗಕ್ಕೆ, ಅದರ ದಕ್ಷಿಣ ದಿಕ್ಕಿನ ಕಡೆಗಿರುವ ಆ ಮುಖದಲ್ಲಿ ಇವನು ಅನೇಕ ಪ್ರತಿಮೆಗಳನ್ನು, ಶಿಲ್ಪವನ್ನು ಕೆತ್ತಿಸಿದ. ಅದರಲ್ಲಿ ಯಾವ್ಯಾವುದು? ತಮ್ಮ ಕುಲದೈವಂ ಆದ್ಯಂತ ಜಿನಬಿಂಬಂಗಳು, ಅವರ ದೇವತೆಗಳಾಗಿದ್ದಂತಹ, ಅಂದರೆ ತೀರ್ಥಂಕರರು ಮೊದಲಾದವರಿದ್ದವರ ಆದ್ಯಂತ, ಆದಿ ಮತ್ತು ಅಂತ್ಯ, ಕಡೆಯ, ಅಂದರೆ ಆದಿತೀರ್ಥಂಕರರು ಮತ್ತು ಮಹಾವೀರ ತೀರ್ಥಂಕರರ ಬಿಂಬಗಳು ಮಾಡಿಸಿದವನು. ಚಕ್ರೇಶ್ವರಿ ಜಿನಶಾಸನ ದೇವತೆ, ಯಕ್ಷಿ, ಆದಿತೀರ್ಥಂಕರರ ಯಕ್ಷಿ, ಆಕೆಯ ದೊಡ್ಡ ಪ್ರತಿಮೆ ಇವತ್ತಿಗೂ ಅದು ಉಪಲಬ್ಧವಿದೆ. ಬೆಟ್ಟದ ತುದಿಯಲ್ಲಿ ಕೆತ್ತಿರ್ತಕ್ಕಂಥದ್ದು 12 ಸಾಲುಗಳ ಶಾಸನ. ಅದು ಆ 12 ಬಹಳ ದೊಡ್ಡ ಶಾಸನ 10ನೇ ಶತಮಾನದಲ್ಲಿ 950ನೇ ಇಸ್ವಿಯಲ್ಲಿ ಕೆತ್ತಿಸಿದಂತಹ ಶಾಸನ ಅದು. ಅಲ್ಲಿ ಕೆತ್ತಿಸಿರುವ ಚಕ್ರೇಶ್ವರಿಯ ಪ್ರತಿಮೆ ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಪ್ರತಿಮೆ. ಅದು ಅಷ್ಟು ದೊಡ್ಡ ಪ್ರತಿಮೆ ಇನ್ನೊಂದು ಕಡೆ ಇಲ್ಲ. ಅದನ್ನು ಈ ಜಿನವಲ್ಲಭ ಮಾಡಿಸಿರ್ತಕ್ಕಂಥದ್ದು. ಪಂಪನ ತಮ್ಮ ಇವನು. ಪೆರವುಂ ಜಿನ ಪ್ರತಿಮೆಗಳು, ಅದಲ್ಲದೆ ಬೇರೆ ಪ್ರತಿಮೆಗಳನ್ನು ತ್ರಿಭುವನ ತಿಲಕವೆಂಬ ಬಸದಿಯ ಒಂದು ದೇವಸ್ಥಾನ ಕಟ್ಟಿಸ್ದ. ಆ ದೇವಸ್ಥಾನ ಎಷ್ಟು ಸುಂದರವಾಗಿತ್ತು ಅಂದರೆ, ಜನ ಅದಕ್ಕೆ ಹೆಸರು ಕೊಟ್ಟರು ತ್ರಿಭುವನ ತಿಲಕ, 3 ಲೋಕಗಳಿಗೆ ತಿಲಕಪ್ರಾಯವಾಗಿರ್ತಕ್ಕಂಥದ್ದು ಅಂತ. ಆಮೇಲೆ ಅವನು ಕವಿತಾ ಗುಣಾರ್ಣವವೆಂಬ ಕೆರೆಯುಮಂ, ಒಂದು ಕೆರೆ ಕಟ್ಟಿಸಿದ ಜಿನವಲ್ಲಭ. ದೇವಸ್ಥಾನ ಕಟ್ಟಿಸಿದ, ಅದ್ರ ಜೊತೆ ಕೆರೆ. ಆ ಕೆರೆಗೆ ಅವನು ಕೊಟ್ಟಿರ್ತಕ್ಕಂಥದ್ದು ಕವಿತಾ ಗುಣಾರ್ಣವ ಎನ್ನುವ ಹೆಸರು. ಇದು ಪಂಪನಿಗಿದ್ದಂತಹ ಬಿರುದು. ಗುಣಾರ್ಣವ ಅನ್ನುವ ಬಿರುದು ಪಂಪಕವಿಗೆ ಆಶ್ರಯ ಕೊಟ್ಟಂತಹ ಅರಿಕೇಸರಿಗಿದ್ದಿದ್ದು. ಅದರಿಂದ ಅರಿಕೇಸರಿ ನನ್ನ ಬಿರುದು ಗುಣಾರ್ಣವಾದರೆ ನನ್ನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಅವನು ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ್ದಾನೆ ಪಂಪ. ಆದ್ದರಿಂದ ಅವನಿಗೆ ನನಗೆ ಗುಣಾರ್ಣವ ಅಂತ ಬಿರುದಿರೋದ್ರಿಂದ ಅವನಿಗೆ ಕವಿತಾ ಗುಣಾರ್ಣವ ಅಂತ ಬಿರುದು ಕೊಟ್ಟಿದ್ದ. ಹಾಗೆ ಆ ಕವಿತಾ ಗುಣಾರ್ಣವ ಎನ್ನುವ ಬಿರುದಿನ ಹೆಸರಿನ ಒಂದು ಕೆರೆಯನ್ನು ಜಿನವಲ್ಲಭ ಕಟ್ಟಿಸ್ತಾನೆ. ಬಸದಿ ಕಟ್ಟಿಸ್ತಾ, ಕೆರೆಯನ್ನು ಕಟ್ಟಿಸ್ತಾ, ಆಮೇಲೆ ಅಲ್ಲೊಂದು ಉದ್ಯಾನವನವನ್ನು, ತೋಟವನ್ನು ಮಾಡ್ತಾನೆ. ಅದಕ್ಕೆ ಮದನ ವಿಳಾಸಮೆಂಬ ಬನವು ಮಾಡಿಸಿದ. ಬಹಳ ಸುಂದರವಾದ್ದು. ಅದಕ್ಕೆ ಮನ್ಮಥನ ವೈಶಿಷ್ಟ್ಯವನ್ನು ಬಿಂಬಿಸ್ತಕ್ಕಂತಹ ರೀತಿಯಲ್ಲಿದೆ ಅನ್ನೋದು. ಅದರ ಚೆಲುವನ್ನು, ಹೇಗೆ ಮನ್ಮಥನು ಸುಂದರನೋ ಹಾಗೆ ಉದ್ಯಾನವನ ಸುಂದರವಾಗಿದ್ದರಿಂದ ಅದಕ್ಕೆ ಮದನ ವಿಲಾಸ ಅಂತ. ಇನ್ನೊಂದು ಧ್ವನ್ಯರ್ಥ ಏನೆಂದರೆ, ಪಂಪ ರಸಿಕನಾದಂತಹ, ಶೃಂಗಾರ ಪ್ರಿಯನಾದಂತಹ ಕವಿಯೂ ಹೌದು. ಅವನು ಸಂಸಾರವನ್ನು, ಅದರ ಸಾರ, ಸ್ತ್ರೀಯರು, ಮಹಿಳೆಯರು ಜಂಗಮ ಲತಾ ಲಲಿತಾಂಗಿಯರಿಂದ ಮಲ್ತೆ ಸಾರಂ ಸಂಸಾರಂ ಅಂತ ಹೇಳಿದಂಥವನು. ಅದರಿಂದ ಇದಕ್ಕೆ ಮದನ ವಿಳಾಸವೆನ್ನುವ ವನವನ್ನು ಮಾಡಿಸಿದ. ಮತ್ತು ಆ ಬೆಟ್ಟದ ಮೇಲೆ ಕಟ್ಟಿಸಿದಂತಹ ಬಸದಿ, ಅಲ್ಲಿ ಸುತ್ತ ಇರುವ ಕೆತ್ತನೆಯ ಕೆಲಸಗಳು, ಜಿನಬಿಂಬಗಳು, ಇದು ಎಷ್ಟು ಲೋಕಪ್ರಸಿದ್ಧವಾಯಿತು ಅಂತಂದರೆ, ಜೈನರು, ಭಕ್ತರು, ಭವ್ಯಜೀವಿಗಳು ನಾನಾ ಕಡೆಯಿಂದ ನಿರಂತರವಾಗಿ ಅದರ ದರ್ಶನಕ್ಕೆ ಬರ್ತಾಯಿದ್ದರು. ಆದ್ದರಿಂದ ಜಿನವಲ್ಲಭ ಮತ್ತು ಅವನ ಸ್ನೇಹಿತರು ಹೇಳಿದರು, ಭ್ರಾತರ್, ಒಂದು ವೃತ್ತಪದ್ಯ ಇದು, ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಭ್ರಾತರ್ ಧರ್ಮಪುರಂ ಪ್ರಯಾಮ ಕಿಮತೋ ಜೈನಾಭಿಷೇಕೋತ್ಸವ ಕ್ಷೀರ ಪ್ರಾವಿತ ತುಂಗ ಶೃಂಗ ವೃಷಭ ಕ್ಷೋಣಿದ್ರಮೈಕ್ಷಾಮಹೇ ಯಾತ್ರಾಯಾತ ಸಮಸ್ತ ಭವ್ಯ ಜನತಾ ಸನ್ಮಾನ ದಾನೋದ್ಯತಂ. ಯಾರು ಮಾಡ್ತಿರೋರು? ಪಂಪಾರ್ಯಾನುಜಂ ಅತ್ರ ಭೀಮತನುಜಂ ಸಮ್ಯಕ್ತ್ವರತ್ನಾಕರಂ.
ಸಂಯುಕ್ತ ರತ್ನಾಕರ, ಸಂಯುಕ್ತ ಒಳ್ಳೆ ಭವ್ಯಜೀವಿಗಳಲ್ಲಿ ರತ್ನಾಕರ, ಹಾಗೆ ಪ್ರಸಿದ್ಧನಾಗಿರ್ತಕ್ಕಂತಹ ರತ್ನಗಳಿಗೆ ಆಕರವಾಗಿರೋದು ಯಾವುದೋ ಅದು ರತ್ನಾಕರ ಕಡಲು. ಹಾಗೆ ಸಂಯುಕ್ತಕ್ಕೆ ಕಡಲಿನೋಪಾದಿಯಲ್ಲಿರ್ತಕ್ಕಂತಹ ಜಿನವಲ್ಲಭನು ಕಟ್ಟಿಸಿರ್ತಕ್ಕಂತಹ ಬಸದಿಗಳು ಅಲ್ಲಿವೆ. ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ. ಅಲ್ಲಿ ಹೋಗೋಣ. ಭ್ರಾತರ್ ಧರ್ಮಪುರಂ ಪ್ರಯಾಮ, ಭ್ರಾತರ್ ಸೋದರನೇ ಧರ್ಮಪುರಂ ಪ್ರಯಾಮ, ಧರ್ಮಪುರಕ್ಕೆ ಹೋಗೋಣ ಬನ್ನಿರಿ ಅಂತ ಕರೀತಾನೆ. ಅವರು ಕೇಳ್ತಾರೆ, ಕಿಮತೋ, ಏನಪ್ಪ ಇದೆ ಅಲ್ಲಿ, ಯಾತಕ್ಕೆ ಹೋಗ್ಬೇಕಲ್ಲಿ, ಏನು ನೋಡೋಕ್ಕೆ ಹೋಗಬೇಕು? ಜೈನಾಭಿಷೇಕೋತ್ಸವಂ, ಜನರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಮತ್ತು ಕ್ಷೀರಪ್ಲಾವಿತಂ, ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂದರೆ ಆ ಬೆಟ್ಟವೆಲ್ಲವೂ ಪ್ಲಾವಿತಂ, ಹಾಲಿನಿಂದ ಒದ್ದೆ ಆಗಿಬಿಟ್ಟಿದೆ, ಅಷ್ಟು ಅಭಿಷೇಕ ಮಾಡಿರ್ತಕ್ಕಂಥದ್ದು. ಆ ಬೆಟ್ಟ ಹೇಗಿದೆ? ತುಂಗ ಶೃಂಗ ವೃಷಭಕ್ಷೋಣಿ, ವೃಷಭಾದ್ರಿ, ವೃಷಭಗಿರಿ, ಎತ್ತರವಾದಂತಹ ಶಿಖರಗಳಿಂದ ಕೂಡಿರ್ತಕ್ಕಂಥದ್ದು. ಈಕ್ಷಾಮಹೇ, ಅದನ್ನು ನೋಡೋಕ್ಕೋಕೊಂಡು ಬನ್ನಿ. ಬೇರೆ ಬೇರೆ ನೋಡೋದಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇರ್ತಕ್ಕಂತಹ ಜನರಿಗೆ ಆ ಜಿನವಲ್ಲಭನು, ಸಂಯುಕ್ತ ರತ್ನಾಕರ ಎನ್ನುವ ಪ್ರಶಸ್ತಿ ಪಾತ್ರನಾದ ಜಿನವಲ್ಲಭನು ಅವರಿಗೆಲ್ಲ ಭವ್ಯ ಜನರಿಗೆ, ಅಲ್ಲಿ ಭಕ್ತರು ಆಗಿ ಭವ್ಯಗಳು ಆಗಿ ಯಾರು ಬರ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಸನ್ಮಾನ ದಾನ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾನೆ. ಅದರಲ್ಲಿ ಅವರಿಗೆ ಸನ್ಮಾನ ಮಾಡೋದರಲ್ಲಿ ಸಂತೋಷ ಪಡ್ತಾ ಇರತಕ್ಕಂತಹ ಜಿನವಲ್ಲಭನು ಅವನು ಭೀಮತನುಜನ್, ಭೀಮಪಯ್ಯನ ಮಗ, ಮತ್ತು ಪಂಪಾರ್ಯಾನುಜಂ, ಪಂಪ ಮಹಾಕವಿಯ ತಮ್ಮನಾಗಿರ್ತಕ್ಕಂಥವನು. ಗೀತಂ ಗಾತುಂ ಅನೇಕ ಭೇದ ಸುಭಗಂ, ಕಾವ್ಯಾನಿ ಸೋಚ್ಚಾವಚಂ, ವಾಚಾ ವಾಚಯಿತುಂ, ಪ್ರಿಯಾನಿ ವದಿತುಂ, ಸಾಧೂಪಕರ್ತುಂ, ಸತಾಂ ಭೋಗಾನ್ ಸೇವಿತುಂ, ಅಂಗನಾ ರಮಯಿತುಂ, ಪೂಜಾಂ ವಿದಾತುಂ, ಜಿನೇ ಜಾನೀತೆ ಜಿನವಲ್ಲಭಂ, ಪರಮಮಿದಂ ಪಂಪಾಭಿಧಾನಾನುಜಂ. ಪಂಪನ ಹೆಸರು ಇರುವ ಆ ಪಂಪನ ಅನುಜ ತಮ್ಮನಾಗಿರ್ತಕ್ಕಂತಹ ಇವನು ಗೀತಂ ಗಾತುಂ, ಅವನು ಒಳ್ಳೆ ಹಾಡುಗಾರ. ಜಿನವಲ್ಲಭ ಶ್ರೇಷ್ಠ ಹಾಡುಗಾರನವನು. ಗೀತಂ ಗಾತುಂ, ಹಾಡ್ತಾನವನು. ಅನೇಕ ಭೇದ ಸುಭಗಂ, ಹಾಡುಗಳಲ್ಲಿ ವೃತ್ತಗಳು, ಕಂದಗಳು, ನಾನಾ ಛಂದಸ್ಸಿನಲ್ಲಿರ್ತಕ್ಕಂಥದ್ದು. ಅದು ಶಾರ್ದೂಲ ವಿಕ್ರೀಡಿತ, ಮತ್ತೇವ ವಿಕ್ರೀಡಿತ, ಕಂದಪದ್ಯ, ಚಂಪಕಮಾಲೆ, ಇವನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಡಬೇಕಾಗತ್ತೆ. ಆದ್ದರಿಂದ ನಾನಾ ಭೇದಗಳಿದ್ದರೂ ಕೂಡ, ಎಷ್ಟೇ ವ್ಯತ್ಯಾಸ ಕೊಡಿದ್ರೂ ಅವನು ಸುಭಗಂ, ಲೀಲಾಜಾಲವಾಗಿ ಹಾಡ್ತಾ ಇದ್ದ ಅವನು. ಕಾವ್ಯಾನೆ, ಕಾವ್ಯಗಳನ್ನು, ಸೋಚ್ಚಾವಚಂ, ಎತ್ತರವಾದ ಕಂಠದಲ್ಲಿ ಅವನು ಉಚ್ಚರಿಸ್ತಾ ಇದ್ದ. 1000 ಜನ ಇದ್ರೂ ಕೂಡ ಆ ಕಡೆಯಲ್ಲಿ ಕೂತವನಿಗೂ ತನ್ನ ಧ್ವನಿ, ತಾನು ಹೇಳ್ತಾ ಇರೋದು, ಹಾಡ್ತಾ ಇರೋದು, ಓದ್ತಾ ಇರೋದು ತಲುಪಬೇಕು. ಅಷ್ಟರ ಮಟ್ಟಿಗೆ ಎತ್ತರದ ಕಂಠದಲ್ಲಿ ಅವನು. ವಾಚಾ ವಾಚಯಿತು, ಪ್ರಿಯಾನಿ ಉದಿತು, ಅವನು ಹೊರಟಾಗಿ ಮಾತಾಡ್ತಾ ಇರಲಿಲ್ಲ. ಅವನ ಸಂಸ್ಕಾರ ಹೇಗಿತ್ತು ಅಂದರೆ, ಪ್ರಿಯವಾದ ಮಾತುಗಳಿಂದ, ವಚನದಿಂದ ಎಲ್ಲರ ಜೊತೆಲೂ ವ್ಯವಹರಿಸ್ತಾ ಇದ್ದ ಅವನು. ಸಾಧೂಪಕರ್ತಂ, ಮುನಿಗಳು ಬಂದರೆ ಆ ಮುನಿಗಳ ಸೇವೆ, ಸಾಧುಗಳ ಸೇವೆ ಮಾಡ್ತಾ ಇದ್ದ. ಸತಾಂ ಭೋಗಾನ್ ಸೇವಿತು, ಒಳ್ಳೆ ಸಂತೋಷದಿಂದ ಅವನು ಒಳ್ಳೆ ಭೋಗ ಜೀವನವನ್ನು ನಡೆಸ್ತಾ ಇದ್ದ, ಅವರಿಗೆ ಸೇವೆ ಮಾಡ್ತಾ ಇದ್ದ. ಮತ್ತು ಅಂಗನಾ ರಮಯಿತು, ಸ್ತ್ರೀಯರಿಗೂ ಕೂಡ ಅವರಿಗೆ ಸಂತೋಷಪ್ರದವಾದ ರೀತಿಯಲ್ಲಿ ಅವರೊಂದಿಗೆ ವ್ಯವಹರಿಸ್ತಾ ಇದ್ದ. ಪೂಜಾಂ ವಿಧಾತು, ಪೂಜೆ ಮಾಡುವ ವಿಧಾನಗಳನ್ನು ಚೆನ್ನಾಗಿ ತಿಳಿದವನಾಗಿ, ಮಂತ್ರಗಳ ಪಠಣ ಇವೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಅವನಿಗೆ ಅವೆಲ್ಲವೂ ಹೃದಯಸ್ಥವಾಗಿದ್ದವು, ಕಂಠಸ್ಥವಾಗಿದ್ದವು. ಯಾರು ಅವನು ಅಂದರೆ ಜಿನವಲ್ಲಭಂ ಪಂಪಾಭಿಧಾನಾನುಜಂ. ಹೀಗೆ ಒಂದೇ ಸಮನೆಯಲ್ಲಿ ಬರ್ತಾ ಇದ್ದಂತಹ ಮುನಿಗಳಿಗೂ ಅವರಿಗೆಲ್ಲರಿಗೂ ಸೇವೆಯನ್ನು ಮಾಡ್ತಾ ಇದ್ದ. ಆಮೇಲೆ ಆ ಬೆಟ್ಟದ ಮೇಲೆ ಇದನ್ನೆಲ್ಲ ಕಟ್ಟಿಸಿದಂತಹದ್ದು ಇದನ್ನು ಹೀಗೆ ಅನೇಕ ಸಂಸ್ಕೃತ ಪದ್ಯಗಳನ್ನು ರಚಿಸಿ, ಆಮೇಲೆ ನಮಗೆ ಪಂಪನಿಗೆ ಸಂಬಂಧಪಟ್ಟ ಹಾಗೆ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಮೌಲಿಕವಾದ ಕೆಲವು ವಿಚಾರಗಳಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಏನು ಅಂತಂದರೆ, ವಿನುತ ಚಳುಕ್ಯ ವಂಶಪತಿ ಮಿಕ್ಕರಿಕೇಸರಿ ಸಂದ ವಿಕ್ರಮಾರ್ಜುನ ವಿಜಯಕ್ಕೆ ಧರ್ಮಪುರಂ ಎಂದು ಮದೀಯಂ ಇದು ಎಂದು ಕೀರ್ತಿ ಶಾಸನವೇನೇ ಕೊಟ್ಟ ಶಾಸನದ ಪಂಪನ ನಂಬಿದುದೊಂದು ಜೈನ ಶಾಸನದ
ನೆಗಳ್ತೆಯಂ ವೃಷಭ ಪರ್ವತಂ ಅಂಥದ್ದು ತಾನೇ ಪೇಳದೆ. ಆ ವೃಷಭ ಪರ್ವತ ಅದು ಹೇಗೆ ಇತ್ತು ಅಂತಂದರೆ ಅದನ್ನು ಆ ಪರ್ವತವನ್ನು ಅದು ಬ್ರಾಹ್ಮಣರಿಗೆ ಸೇರಿದ್ದದ್ದು, ಅಗ್ರಹಾರದಲ್ಲಿ ಇದ್ದಂಥದ್ದು. ಅದನ್ನು ಅರಿಕೇಸರಿ ರಾಜನು ಜೈನನಾದಂತಹ ಪಂಪನಿಗೆ ಉಡುಗೊರೆಯಾಗಿ ಕೊಟ್ಟ. ಯಾಕೆ ಕೊಟ್ಟ, ಯಾರಿಗೆ ಕೊಟ್ಟ ಅಂದರೆ, ನಾವೆಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪಾಠ ಮಾಡುವಾಗ ಪಂಪನ ಕಾವ್ಯಗಳನ್ನು ಓದಿ ಹೇಳುವಾಗ ನಾವು ತಿಳಿಸ್ತೇವೆ, ಪಂಪನಿಗೆ ಅರಿಕೇಸರಿ ಆಶ್ರಯ ಕೊಟ್ಟಿದ್ದ, ಆ ಪಂಪನಿಗೆ ಇವನು ಈ ರೀತಿ ಅಗ್ರಹಾರ, ದಾನ, ಧರ್ಮಪುರ ಅದನ್ನೆಲ್ಲ ಕೊಟ್ಟ ಅಂತ. ಅದು ನಿಜ, ಅದು ಸುಳ್ಳಲ್ಲ. ಆದರೆ ಪಂಪನಿಗೆ ಅರಿಕೇಸರಿ ನೇರವಾಗಿ ಇದನ್ನು ಕೊಟ್ಟಿದ್ದಲ್ಲ, ಪಂಪ ರಚಿಸಿದಂತಹ ವಿಕ್ರಮಾರ್ಜುನ ವಿಜಯಕ್ಕೆ ಅವನು ಕೊಟ್ಟಿದ್ದು ಅನ್ನೋ ಮಾತು ಯಾಕೆ ಮುಖ್ಯ ಅಂದರೆ, ಅರಿಕೇಸರಿ ರಾಜನಾಗಿದ್ದರೂ ಅವನು ಕಾವ್ಯಗಳನ್ನು ಅಧ್ಯಯನ ಮಾಡಿದಂತಹ ರಾಜ, ಅವನು ಸಾಹಿತ್ಯವನ್ನು ಚೆನ್ನಾಗಿ ಓದಿದಂತಹ ತಿಳ್ಕೊಂಡಿದ್ದಂತಹ ರಾಜ ಅವನು. ಅದರಿಂದ ಶ್ರೇಷ್ಠವಾದ ಕಾವ್ಯವನ್ನು ಗುರುತಿಸ್ತಕ್ಕಂತಹ ವಿವೇಕವನ್ನು, ಅಧ್ಯಯನಶೀಲ ಒಂದು ತಿಳುವಳಿಕೆಯನ್ನು ಅವನು ಪಡ್ಕೊಂಡಿದ್ದ ಅನ್ನುವುದು ಈ ಮಾತಿನಿಂದ ವ್ಯಕ್ತವಾಗ್ತದೆ. ಅದು ಬಹಳ ಮುಖ್ಯವಾದದ್ದು. ಅಂದರೆ ಅರಿಕೇಸರಿ ರಾಜನೂ ಕೂಡ ಪಂಪನಿಗೆ ಆಶ್ರಯ ಕೊಟ್ಟಿದ್ದಲ್ಲದೆ ಪಂಪನ ಯೋಗ್ಯತೆಯನ್ನು ಬಲ್ಲವನಾಗಿದ್ದ. ಪಂಪನು ರಚಿಸಿದಂಥ ಕಾವ್ಯವನ್ನು ಅಧ್ಯಯನ ಮಾಡಿದ್ದ. ಅವನು ಓದಿ ಮೆಚ್ಚಿ ಅವನನ್ನು ಎಷ್ಟು ಮಟ್ಟಿಗೆ ಕಾಣ್ತಾ ಇದ್ದ ಪಂಪನನ್ನು ಅಂದರೆ ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ. ಅವನ್ನ ಯಾವಾಗಲೂ ಎಷ್ಟು ಮಟ್ಟಿಗೆ ಗೌರವಿಸ್ದ ಅಂದರೆ, ತುಡುಗೆ ನಿಚ್ಚಲುಂ ಪಂಚರತ್ನங்களும் பொறமுடே தன்னுடுப்புடங்கள் மடியொளாகிரே அழ்கரிம் கண்டாகள் ಕೊಡುವ ಬಾಡಕ್ಕಂ ಜೀವಧನಂಗಳ್ಗಂ ಬಿಡುವೆಣ್ಗಂ ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ ಕೊಂಡಾಡಿದಂ ಬಲ್ಲಹನರಿಯೇ ಗುಣಾರ್ಣವಂ ಕವಿತಾ ಗುಣಾರ್ಣವನಂ. ಗುಣಾರ್ಣವ ಬಿರುದಾಂಕಿತನಾದ ಅರಿಕೇಸರಿ ರಾಜನು ಕವಿತಾ ಗುಣಾರ್ಣವೆಂಬ ಪ್ರಶಸ್ತಿಯನ್ನಿತ್ತು ಪಂಪನನ್ನು ಹೇಗೆ ಗೌರವಿಸಿದ ಅಂತಂದರೆ, ಅವನಿಗೆ ನಿತ್ಯ ತೊಟ್ಕೊಳ್ಳೋದಕ್ಕೋಸ್ಕರ ರತ್ನಖಚಿತವಾದಂಥ ಆಭರಣಗಳನ್ನು ಕೊಟ್ಟಿದ್ದ. ಅವನು ನಿತ್ಯ ಮನೆಯಿಂದ ಹೊರಡೋದಕ್ಕೆ ಹೊಸ ಹೊಸ ಉಡುಗೆ ತೊಡುಗೆಗಳಿಂದ ಭೂಷಿತನಾಗಬೇಕು ಅಂತ ಒಳ್ಳೊಳ್ಳೆಯ ತಾನು ಉಟ್ಕೊಳ್ಳುವ, ರಾಜನು ತೊಡುವ ಮಟ್ಟದ ವಸ್ತ್ರಗಳನ್ನು ಅವನಿಗೆಲ್ಲ ನೀಡಿದ. ಅರಮನೆಗೆ ಏನಾದರೂ ಬಂದರೆ ಪಂಪಕವಿ ಆಗ ಅರಿಕೇಸರಿ ಅವನನ್ನು ಸ್ವಾಗತಿಸಿ ತನ್ನ ಪಕ್ಕದಲ್ಲೇ ಕೂಡಿಸ್ಕೊಳ್ತಿದ್ದ. ಅವನಿಗೆ ಕೆಳಗಿನ ಮಟ್ಟದ ಆಸನವನ್ನು ಕೊಟ್ಟು ತಾನು ಉಚ್ಚಾಸನದಲ್ಲಿ ಕುಳಿತುಕೊಳ್ತಿದ್ದಲ್ಲ, ತನ್ನ ಮಟ್ಟದ ಸಮಾನವಾದ ಸದೃಶವಾದಂತಹ ಒಂದು ಆಸನವನ್ನು, ಪೀಠವನ್ನು ಇಡಿಸಿ ಅದರ ಪಕ್ಕದಲ್ಲಿ ಪಂಪನನ್ನು ಕೂಡಿಸ್ಕೊಂಡು, ಹೀಗೆ ಪಂಪ ಮತ್ತು ಅವನಿಗೆ ಆಸರೆಯಾಗಿದ್ದಂತಹ ಈ ಅರಿಕೇಸರಿ ರಾಜ ಇವರಿಬ್ಬರ ನಡುವೆ ಅಂತಹ ಗಾಢವಾದ ಸ್ನೇಹ ಇತ್ತು. ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಕರ್ಣ ಮತ್ತು ದುರ್ಯೋಧನನ ಸ್ನೇಹವನ್ನು ಬಿಂಬಿಸುವಾಗ, ಅವರ ಅನ್ಯೋನ್ಯತೆಯನ್ನು ಹೇಳುವಾಗ, ಅವರ ನಿಕಟತನವನ್ನು ವ್ಯಕ್ತಪಡಿಸುವಾಗ ಅವನ ಮನಸ್ಸಿನಲ್ಲಿ ತನ್ನ ಮತ್ತು ತನಗೆ ದೊರೆಯಾಗಿದ್ದಂಥ ಅರಿಕೇಸರಿಯ ಸಂಬಂಧವನ್ನೂ ಕೂಡ ಧ್ವನಿರಮ್ಯವಾಗಿ ಅಲ್ಲಿ ವ್ಯಕ್ತಪಡಿಸಿದ್ದಾನೆ ಅಂತ ವಿಮರ್ಶಕರು ಸರಿಯಾಗಿ ಗುರುತಿಸಿದ್ದಾರೆ. ಹೀಗೆ ಇದ್ದಂತಹ ಆ ಜಾಗದ ಮಹತ್ವವನ್ನು ತಿಳಿಸಿದಂತಹ ದೊಡ್ಡ ಶಾಸನ ಇದು. ಮತ್ತು ಈ ಶಾಸನದ ಕಡೆಯಲ್ಲಿ 3 ತೆಲುಗು ಪದ್ಯಗಳಿವೆ. ತೆಲುಗಿನ ಮೊಟ್ಟ ಮೊದಲನೆಯ ಆದಿಕವಿ ಈ ಪಂಪನ ತಮ್ಮನಾದ ಜಿನವಲ್ಲಭ. ಪಂಪ ಕನ್ನಡಕ್ಕೆ ಆದಿಕವಿಯಾದರೆ ಅವನ ತಮ್ಮ ಜಿನವಲ್ಲಭ ಕರ್ನಾಟಕದ ಪಕ್ಕದಲ್ಲಿರುವ ತೆಲುಗು ದೇಶದ ಆದಿಕವಿಯಾದ. ನೋಡಿ, ಅಣ್ಣ ತಮ್ಮಂದರಿಬ್ಬರು ಅಕ್ಕಪಕ್ಕದ 2 ರಾಜ್ಯಗಳಿಗೆ ಆದಿಕವಿಗಳಾಗಿದ್ದುದು. ಆ ಕಾರಣದಿಂದ ಈ ಶಾಸನಕ್ಕೆ ಬಹಳ ಐತಿಹಾಸಿಕ ಮಹತ್ವ ಉಂಟು. ಆ ಎಲ್ಲ ಸಂಗತಿಗಳು ಮೊಟ್ಟ ಮೊದಲ ಬಾರಿಗೆ ಪ್ರಕಟವಾಗತಕ್ಕಂತಹ ಮಾಹಿತಿಯನ್ನು ಒಳಗೊಂಡ ಮಹತ್ವದ ಶಾಸನ ಇದು. ಮತ್ತು ತೆಲುಗಿನಲ್ಲಿ ಮಹಾಕವಿ ಅಂತಂದರೆ ನನ್ನಯ್ಯ ಭಟ್ಟ ಕವಿ. ಆತ ಬರೆದ ಆಂಧ್ರ ಮಹಾಭಾರತವು ಅದು ಸಂಪೂರ್ಣ ಮಹಾಭಾರತ ಅಲ್ಲ, ಕೇವಲ 2.5 ಪರ್ವಗಳು ಮಾತ್ರ ಇದೆ. ಅದರಲ್ಲಿ ಆದಿಪರ್ವ, ಸಭಾಪರ್ವ 2 ಪೂರ್ತಿ ಪರ್ವದ ಅನುವಾದ, ಅದು ವ್ಯಾಸರ ಭಾರತದಿಂದ ತೆಲುಗುಗೆ. ಮತ್ತು ಅರಣ್ಯ ಪರ್ವದಲ್ಲಿ ಅರ್ಧ ಭಾಗ ಮಾತ್ರ ಇರೋದು, 2.5 ಪರ್ವಗಳ ಕಥೆ ಇರೋದು. ಇರಲಿ ಅದನ್ನು ಅದ್ಭುತವಾಗಿ ರಚಿಸಿರ್ತಕ್ಕಂಥ ತೆಲುಗು ಭಾಷೆಯಲ್ಲಿ ಅವನಿಗೆ ಸ್ಫೂರ್ತಿ ಕೊಟ್ಟಿದ್ದೇ
ಪಂಪ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ್ರಿಂದ ಕನ್ನಡದ ಈ ಮಹಾಕಾವ್ಯ ತೆಲುಗಿನ ಮಹಾಕಾವ್ಯಕ್ಕೆ ಆದಿ ಆಯಿತು, ಸ್ಫೂರ್ತಿ ಆಯಿತು, ಮಾದರಿ ಆಯಿತು, ಮಾರ್ಗದರ್ಶನ ಮಾಡಿತು. ಇದು ಕನ್ನಡಕ್ಕೂ ಹೆಮ್ಮೆ, ತೆಲುಗುಗೂ ಗೌರವ ಇರತಕ್ಕಂಥ ಸಂಗತಿ. ಆ ಮಹಾಕವಿ ಬರೋದು ಅವನು ಆದಿ ಮಹಾಕವಿ. ಆದರೆ ಅದಕ್ಕಿಂತ ಮೊದಲು ಇದ್ದಂತಹ ತೆಲುಗು ಅಲ್ಲೊಂದು ಇಲ್ಲೊಂದು ತೆಲುಗು ಪದ್ಯಗಳಿರ್ತಕ್ಕಂಥ ಶಾಸನಗಳು ದೊರೆತಿವೆ. ಆದರೆ ಒಂದು ಖಂಡಕಾವ್ಯ ಇರ್ತಕ್ಕಂತಹ ಒಂದು ಮಹತ್ವದ ಕಾವ್ಯ ಅಂತ ಕರಿಬಹುದಾದ ಚಂಪೂ ಕಾವ್ಯವನ್ನು ಹೋಲತಕ್ಕಂತಹ ಕಾವ್ಯ ಮೊಟ್ಟ ಮೊದಲು ತೆಲುಗು ಭಾಷೆಯಲ್ಲಿ ದೊರೆತಿರ್ತಕ್ಕಂಥದ್ದು ಪಂಪನ ತಮ್ಮನಾದ ಜಿನವಲ್ಲಭನು ರಚಿಸಿರ್ತಕ್ಕಂತಹ ಈ ಶಾಸನದಿಂದ. ಹೀಗಾಗಿ ತೆಲುಗಿನ ಆದಿಕವಿ ಪಂಪನ ತಮ್ಮನಾದಂತಹ ಜಿನವಲ್ಲಭ, ಆದಿ ಮಹಾಕವಿ ನನ್ನಯ್ಯ ತೆಲುಗಿಗೆ, ಕನ್ನಡದಲ್ಲಿ ಜಿನವಲ್ಲಭನ ಅಣ್ಣ ಪಂಪ ಇಲ್ಲಿ. ಹೀಗಾಗಿ ಈ ಪಂಪ ಮತ್ತು ಅವನ ತಮ್ಮ ಜಿನವಲ್ಲಭ ಎರಡು ಅಕ್ಕಪಕ್ಕದ ಭಾಷೆಗಳ ಪ್ರಭುಗಳಾಗಿ ಸಾಹಿತ್ಯದ ಕಿರೀಟವಾಗಿ ವಿಜೃಂಭಿಸಿದ್ದು ತೆಲುಗು ಸಾಹಿತ್ಯ ಚರಿತ್ರೆಯಲ್ಲೂ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ಇದೊಂದು ಅಪೂರ್ವವಾದಂಥ ಅಪರೂಪದ ಸಂಗತಿ. ಅವನು ತೆಲುಗಿನಲ್ಲಿ ಕೂಡ ಹೇಳಿದ್ದಾನೆ. ಅವನು ಜಿನಭವಲಂಬುಲು ಎತ್ತುಂಚುಟ ಜಿನಮೂಲಲ್ಕು ನಚ್ಚಿನ ಅನ್ನದಾನಂಬುಲು ಈ ಊಟಂ ಜಿನವಲ್ಲಭಂಬೋಲ್ ಗಲರೇ ಅಂತ ಕೇಳ್ತಾನೆ ತೆಲುಗಿನಲ್ಲಿ. ಜಿನಭವಲಂಬುಲು ಎತ್ತುಂಚುಂಟ ಅಂದರೆ ಜಿನಭವನಗಳನ್ನು, ಜೈನ ದೇವಾಲಯಗಳನ್ನು, ಬಸದಿಗಳನ್ನು ಕಟ್ಟಿಸುವುದರಲ್ಲಿ ಜಿನಮುನಲಕ್ಕೂ ನಚ್ಚಿನ ಅನ್ನದಾನಂಬುಲಿ ಊಟಂ, ಜೈನ ಮುನಿಗಳಿಗೆ, ಯತಿಗಳಿಗೆ, ನಿರ್ಗ್ರಂಥ ಮುನಿಗಳಿಗೆ ಆಹಾರ ದಾನವನ್ನು ಕೊಡುವುದರಲ್ಲಿ ಜಿನವಲ್ಲಭಂಬೋಲ್, ಜಿನವಲ್ಲಭನಂಥವರು ಗಲ್ಲರೇ ಇದ್ದಾರೆಯೇ ಅಂತ ಹೇಳ್ತಾನೆ. ಹೀಗಾಗಿ ಇದು ತೆಲುಗು ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ ಶಾಸನ. ಈ ಶಾಸನವನ್ನು ರಚಿಸಿದಂಥವನು ಕನ್ನಡದ ಆದಿಕವಿಯಾದಂತಹ ಮಹಾಕವಿಯಾದಂತಹ ಪಂಪನ ತಮ್ಮ. ಹೀಗೆ ಪಂಪನ ವಂಶಾವಳಿ ವಿವರಗಳು ದೊರಕುವ ಶಾಸನ, 3 ಭಾಷೆಗಳಲ್ಲಿ ಇರ್ತಕ್ಕಂತಹ ಈ ಶಾಸನ ಇದು ಪ್ರಮುಖವಾದದ್ದು. ಜೊತೆಗೆ ಪಂಪನ ತರುವಾಯ ಆ ಅರಿಕೇಸರಿಯ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ, ರಾಜಕವಿಯಾಗಿ ವಿಜೃಂಭಿಸಿದ್ದಂಥವನು ಪಂಪನ ತಮ್ಮನಾದ ಜಿನವಲ್ಲಭ. ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿದ್ದು ಅಕಾಲ ಮರಣದಿಂದ ಸುಮಾರು 950ನೇ ಇಸ್ವಿಯಲ್ಲಿ ತೀರ್ ಹೋದ. ಅವನು ತೀರ್ ಹೋದ ಮೇಲೆ ಈ ಶಾಸನವನ್ನು ರಚಿಸಿದಂಥವನು ಜಿನವಲ್ಲಭ. ಅಣ್ಣನ ನೆನಪಿಗೋಸ್ಕರ ಈ ಶಾಸನವನ್ನು ರಚಿಸ್ತಾನೆ. ಅಣ್ಣನ ಬಗ್ಗೆ ತನಗಿರುವ ಭಕ್ತಿಯನ್ನು ಪ್ರಕಟಿಸ್ತಾನೆ. ಅಣ್ಣನ ಹೆಸರಿನಲ್ಲಿ ಒಂದು ದೇವಸ್ಥಾನವನ್ನು, ಅಣ್ಣನ ಹೆಸರಿನಲ್ಲಿ ಒಂದು ಕೆರೆಯನ್ನು, ಅಣ್ಣನ ಹೆಸರಿನಲ್ಲಿ ಶಿಲ್ಪಗಳ ವಿವರಗಳನ್ನು, ಅಣ್ಣನ ಹೆಸರಿನಲ್ಲಿ ಒಂದು ಉದ್ಯಾನವನ್ನು ಮಾಡಿಸಿದ್ದು. ಅಂದರೆ ಎಂಥ ಸೋದರ ವಾತ್ಸಲ್ಯವನ್ನು ಹೊಂದಿದಂಥ ಅವನು. ಮತ್ತು ಸ್ವಯಂ ಕವಿ ಆತ ಜಿನವಲ್ಲಭ. ಅವನು ಅನೇಕ ಕಾವ್ಯಗಳನ್ನು ರಚಿಸಿದ್ದ ಅಂತ ಹೇಳಿ ಆ ಕಾಲದ ಕವಿಗಳು ಅವನನ್ನು ಗೌರವಿಸಿದ್ದರು. ಅದೆಲ್ಲವೂ ಶಾಸನದಲ್ಲಿದೆ. ಆದರೆ ಆ ಜಿನವಲ್ಲಭನು ರಚಿಸಿದಂತಹ ಶಾಸನ ದೊರೆತಿದ್ದೇ ಹೊರತು ಅವನು ರಚಿಸಿದಂತಹ ಕಾವ್ಯಗಳು ದೊರೆತಿಲ್ಲ. ಆದರೆ ಅವನ ಕಾಲದಲ್ಲಿ ಇದ್ದು ತೆಲುಗಿನಲ್ಲಿ ಮೊಟ್ಟ ಮೊದಲನೆಯ ಶಾಸ್ತ್ರಗ್ರಂಥವಾದಂತಹ ಛಂದಸ್ಸಿನ ಕೃತಿಯನ್ನು ರಚಿಸಿರ್ತಕ್ಕಂಥವನು ಮಲ್ಲಿಯ ರೇಚನ ಅಂತ. ಆ ಮಲ್ಲಿಯ ರೇಚನ ಎನ್ನತಕ್ಕಂಥವನು ಅವನು ರಚಿಸಿದಂತಹ ಕವಿಜನಾಶ್ರಯಮು, ತೆಲುಗಿನಲ್ಲಿ ಕವಿಜನಾಶ್ರಯಮು ಎನ್ನುವ ಕೃತಿಯನ್ನು ರಚಿಸಿದ್ದಾನೆ. ಅವನು ಜಿನವಲ್ಲಭನ ಸ್ನೇಹಿತ. ಜಿನವಲ್ಲಭನನ್ನು ಮತ್ತು ಅವನ ಅಣ್ಣನಾದ ಪಂಪನನ್ನು ಕುರಿತು ಅವನು ಪದ್ಯವನ್ನು ರಚಿಸಿ ದಾಖಲಿಸಿದ್ದಾನೆ. ಇದು ಜಿನವಲ್ಲಭನಿಗೂ ಪಂಪನಿಗೂ ಕೊಟ್ಟಂತಹ ಒಂದು ದೊಡ್ಡ ಪ್ರಶಸ್ತಿ ಇದ್ದ ಹಾಗಿರುವ ಪದ್ಯ. ಅಸಮಾನ ದಾನ ರವಿತನೆಯ ಸಮಾನೋನ್ನತಡು ವಾಚಕಾಭರಣ ಪ್ರಾಣ ಸಮಾನ ಮಿತ್ರುಂಡೀ ಕೃತಿಕಿ ಸಹಾಯಗಾನು ಉದಾತ್ತ ಕೀರ್ತಿ ಪ್ರೀತಿನ್. ದಾನ ಮಾಡೋದರಲ್ಲಿ ಜಿನವಲ್ಲಭ ಎಷ್ಟು ದೊಡ್ಡವನು ಮತ್ತು ಅವರ ಅಣ್ಣ ಅವರೆಲ್ಲ ಪ್ರಸಿದ್ಧರು ಅಂದರೆ ಅಸಮಾನ, ಬೇರೆ ಅದಕ್ಕೆ ಹೋಲಿಕೆ ಇಲ್ಲ ಅನ್ನುವ ರೀತಿಯಲ್ಲಿ ಹೋಲಿಸಲೇಬೇಕು ಅನ್ನೋದಾದರೆ ರವಿತನೆಯ ಸಮಾನೋನ್ನತಡು. ರವಿತನೆಯ ಸೂರ್ಯನ ಮಗ ಕರ್ಣನಿಗೆ ನಾವೊಂದು ಯಾರಿಗಾದರೂ ಇವರ ದಾನ ಗುಣದಿಂದ ಇವರನ್ನು ಹೋಲಿಸಬೇಕು ಅನ್ನೋದಾದರೆ ಕರ್ಣನಿಗೆ ಹೋಲಿಸ್ಬೋದು. ಅವರಿಗೆ ಸಮಾನವಾದಂಥ ಉನ್ನತಡು, ದೊಡ್ಡವರು, ಎತ್ತರದ ವ್ಯಕ್ತಿ ಇವನು.
ವಾಚಕಾಭರಣ. ಈ ವಾಚಕಾಭರಣ ಅನ್ನುವುದು ಇಡೀ ಸಾಹಿತಿಗಳ ಸಮುದಾಯದಲ್ಲೇ, ತೆಲುಗಿನಲ್ಲಿರ್ಬೋದು, ಕನ್ನಡದಲ್ಲಿರ್ಬೋದು, ಈ ಉಭಯ ಭಾಷಾ ಯಾವ ಕವಿಗೂ ಇಲ್ಲದೇ ಇದ್ದಂತಹ ಒಂದು ಪ್ರಶಸ್ತಿ ವಾಚಕಾಭರಣ. ಏನದು ವಾಚಕಾಭರಣ ಅಂದರೆ, ಕಾವ್ಯಗಳನ್ನು ಓದೋದು ರೀತಿ, ಓದುವುದರಲ್ಲಿ ಕೇಳುವವರಿಗೆ ಆನಂದವಾಗಬೇಕು, ಕೇಳುವವರಿಗೆ ಅರ್ಥವಾಗಬೇಕು, ಕೇಳುವವರಿಗೆ ಗೊಂದಲ ಆಗಬಾರ್ದು, ಕೇಳುವವರಿಗೆ ಹಿತವಾಗಿರಬೇಕು, ಮತ್ತು ಯಾವ ಶಬ್ದವನ್ನು ಯಾವ ಕಂಠದಲ್ಲಿ, ಯಾವ ಎತ್ತರದಲ್ಲಿ, ಎಲ್ಲಿ ತಗ್ಗಿಸಬೇಕು, ಎಲ್ಲಿ ದೊಡ್ಡದವಾಗಿ ಹೇಳಬೇಕು, ಎಲ್ಲಿ ಶಬ್ದಗಳನ್ನು ಬಿಡಿಸಿ ಹೇಳಬೇಕು, ಈ ಎಲ್ಲವನ್ನು ತಿಳ್ಕೊಂಡು ಯಾರು ಓದ್ತಾರೋ ಅವನು ವಾಚಕ. ಆ ವಾಚಕರಲ್ಲಿ ಆಭರಣಪ್ರಾಯನಾಗಿದ್ದವನು ಪಂಪನ ತಮ್ಮನಾದ ಜಿನವಲ್ಲಭನು. ಆ ವಾಚಕಾಭರಣನಾಗಿದ್ದಂತಹ ಜಿನವಲ್ಲಭನು ನನಗೆ ಸ್ನೇಹಿತ ಅಂತ ಹೇಳಿಕೊಂಡು ಈ ಕವಿಜನಾಶ್ರಯಮು ಎನ್ನುವ ತೆಲುಗು ಕೃತಿಯನ್ನು ರಚಿಸಿದಂತಹ ಮಲ್ಲಿಯ ರೇಚುಣ ಅನ್ನೋ ಕವಿ ಹೇಳಿದ್ದಾನೆ. ಹೀಗಾಗಿ ಸಮಕಾಲೀನ ದಾಖಲೆಯ ದೃಷ್ಟಿಯಿಂದಲೂ ಮತ್ತು ಈ ಶಾಸನವೇ ಆಧರಿಸಿ ಹೇಳಬಹುದಾದ ಮಾತು ಅಂತಂದರೆ, ಜಿನವಲ್ಲಭನು ಕೂಡ ಶ್ರೇಷ್ಠ ಕವಿಯಾಗಿದ್ದ. ಅವನ ಅಣ್ಣ ಪಂಪನ ತರುವಾಯ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ. ಅವನು ತೆಲುಗು ಭಾಷೆಯ ಮೊಟ್ಟ ಮೊದಲನೆಯ ಆದಿಕವಿಯಾಗಿ ಇದ್ದ. ತೆಲುಗು ಭಾಷೆಗೆ ಬೇಕಾದಂತಹ ಒಂದು ಎತ್ತರಕ್ಕೆ ಬೇಕಾದಂತಹ ಒಂದು ಅಸ್ಥಿಭಾರವನ್ನು ಹಾಕಿಕೊಟ್ಟವನು ಅವನು. ಮತ್ತು ತೆಲುಗಿನ ಮಹಾಕವಿಯಾದಂತಹ ನನ್ನಯ್ಯ ಭಟ್ಟನಿಗಿಂತಲೂ 100 ವರ್ಷ ಮೊದಲೇ ಇದ್ದಂಥವನು ಇವನು. ಅದುವರೆಗೂ ಕನ್ನಡದಲ್ಲಿ, ತೆಲುಗಿನಲ್ಲಿ ಇಂಥ ಒಂದು ಪದ್ಯಗಳು ರಚನೆ ಆಗಿರಲಿಲ್ಲ, ಇಂತಹ ಒಂದು ಶಾಸನ ಬಂದಿರಲಿಲ್ಲ, ಇಂತಹ ಇಷ್ಟು ವಿಶಿಷ್ಟವಾದ ಮಾಹಿತಿ ದೊರೆತಿರಲಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಇವನ ಕಾವ್ಯ ಅಂತ ಕರೆಯಬಹುದಾದ ಜಿನವಲ್ಲಭನ ಕುರ್ಕ್ಯಾಲ ಶಾಸನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೂ ತೆಲುಗು ಸಾಹಿತ್ಯ ಚರಿತ್ರೆಯಲ್ಲೂ ಅದ್ವಿತೀಯವಾದ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಪಂಪನ ಬದುಕಿಗೆ ಸಂಬಂಧಪಟ್ಟಂತಹ ಹೊಸ ಮಾಹಿತಿಗಳ ಹೊನಲು ಬೆಳಕನ್ನು, ಫ್ಲಡ್ ಲೈಟ್ ಬೀರಿದಂತಹ ಶಾಸನ ಇದು.